ಭಾರತೀಯ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ ಅವರಂತ ವರ್ಸಟೈಲ್ ಆಕ್ಟರ್ ಸ್ಯಾಂಡಲ್ವುಡ್ ನಲ್ಲಿ ಮುಂದೆ ಹುಟ್ಟಕ್ಕೆ ಸಾಧ್ಯವಿಲ್ಲ ಅಂತ. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈಗಿರುವ ನಟರಿಗೆ ಕಿಚ್ಚ ಸುದೀಪ್ ಅವರಿಗೆ ಇರುವ ಫ್ಯಾನ್ ಬೇಸ್, ಆ ಕ್ರೇಜ್, ಆ ಮಾರ್ಕೆಟ್ ಸದ್ಯಕ್ಕೆ ಇವ್ರಿಗಂತೂ ಇಲ್ಲ. 30 ವರ್ಷಗಳಿಂದ ಅದೇ ಮಾರ್ಕೆಟ್, ಅದೇ ಕ್ರೇಜ್ ಉಳಿಸ್ಕೊಂಡು ಬಂದಿದ್ದಾರೆ ಕಿಚ್ಚ ಸುದೀಪ್ ಅವರು. ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಾರೆ, ಆದ್ರೆ ಫ್ಯಾನ್ ಬೇಸ್ ಇರಲ್ಲ. ಈ ಶತಮಾನ ಕಂಡಂತ ಅತ್ಯಂತ ಅಪರೂಪದಲ್ಲಿ ಅಪರೂಪದ ನಟ ಅಂತ ಇದ್ರೆ ಅದು ಕಿಚ್ಚ ಸುದೀಪ್ ಅವರು ಮಾತ್ರ. ಸಾಮಾನ್ಯವಾಗಿ ಕಿಚ್ಚ ಸುದೀಪ್ ಅವರನ್ನು ಇಷ್ಟಪಡುವ ಜನರು ಹೇಳುವ ಪ್ರಕಾರ 100 ಪುಸ್ತಕಗಳನ್ನು ಓದುವ ಬದಲು ಕಿಚ್ಚ ಸುದೀಪ್ ಎಂಬ ಒಂದು ಪುಸ್ತಕನ ಓದಿದ್ರೆ ಸಾಕು, ಯಾವನೇ ಆಗ್ಲಿ ಉದ್ಧಾರ ಆಗ್ತಾನೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ಸಿನಿ ಜರ್ನಿ 7 ಬೀಳುಗಳಿಂದ ತುಂಬಿರುತ್ತೆ. ಇವರು ಗೆದ್ದಾಗ ಬೀಗಿಲ್ಲ, ಅವತ್ತಿನಿಂದ ಇವತ್ತಿನ ತನಕ ಅದೇ ವ್ಯಕ್ತಿತ್ವನ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಪ್ಯಾನ್ ಇಂಡಿಯಾ ಎಂಬ ಪದ ಹುಟ್ಟೋಕ್ ಮುಂಚೆನೆ ಇವರು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್. ಈಗಿರುವ ಚಿಲ್ಟಾರಿ ಪಲ್ಟಾರಿ ಮಕ್ಕಳಿಗೆ ಇವರ ರೇಂಜು, ಇವರ ಗತ್ತು ಆಗಿನ ಕಾಲಕ್ಕೆ ಯಾವ ತರ ಇತ್ತು ಅಂತ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಆಗಿನ ಕಾಲಕ್ಕೆ ರಾಜಮೌಳಿ ಅವರ ಜೊತೆ ಈಗ ಎಂಬ ಸಿನಿಮಾ ಮಾಡಿದ್ರು. ಈಗ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಆಕ್ಟಿಂಗ್ ನ ಭಾರತೀಯ ಚಿತ್ರರಂಗದಲ್ಲಿ ಇರುವ ಎಲ್ಲಾ ನಟರು ಟ್ರೈ ಮಾಡಿದ್ರು, ಆ ಆಕ್ಟಿಂಗ್ ನ ಬ್ರೇಕ್ ಮಾಡಕ್ಕೆ ಇದುವರೆಗೂ ಆಗಿಲ್ಲ. ಆಗಿನ ಕಾಲಕ್ಕೆ ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ತಾಕತ್ತು ಏನು ಅಂತ ತೋರಿಸಿ ಬಂದಿದ್ದಾರೆ. 100 ಕೋಟಿ ಬಜೆಟ್ ಇರುವ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡಿ 1000 ಕೋಟಿ ಕಲೆಕ್ಷನ್ ಗೋಸ್ಕರ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡುವ ನಟರಿಗೂ 4 ತಿಂಗಳಿಗೆ ಒಂದು ಸಿನಿಮಾ ಮಾಡುವ ಕಿಚ್ಚ ಸುದೀಪ್ ಅವರಿಗೂ ತುಂಬಾ ವ್ಯತ್ಯಾಸ ಇದೆ. 3 ದಶಕಗಳ ಕಾಲ ಸ್ಯಾಂಡಲ್ವುಡ್ ನ ರೋಲ್ ಮಾಡಿದ್ರು. ನಿನ್ನೆ ಮೊನ್ನೆ ಹುಟ್ಟಿರುವ ಮಕ್ಕಳು ಕೂಡ ಇವರನ್ನು ಇಷ್ಟ ಪಡುವ ರೇಂಜ್ಗೆ ಇವರು ಬೆಳೆದು ನಿಂತಿದ್ದಾರೆ. ಬರೀ ಇವರ ನಟನೆ ನೋಡಿ ಫ್ಯಾನ್ಸ್ ಆಗಿಲ್ಲ, ಜಾತಿ ನೋಡಿ ಫ್ಯಾನ್ಸ್ ಆಗಿಲ್ಲ. ಕಿಚ್ಚ ಸುದೀಪ್ ಅವರಿಗೆ ಅವರದ್ದೇ ಆದ ವ್ಯಕ್ತಿತ್ವ ಇದೆ. ವರ್ಷದ 365 ದಿನ ಈ ವ್ಯಕ್ತಿನ ಸೆಲೆಬ್ರೇಟ್ ಮಾಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.